ನಲ್ಲರಾಳಹಳ್ಳಿ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಅಂಗಡಿಗಳ ಸುಂಕ ಉಚಿತ ವಿ ರಾಜೀವ್ ಗೌಡ. ಶಿಡ್ಲಘಟ್ಟ ತಾಲ್ಲೂಕಿನ ನಲ್ಲರಾಳಹಳ್ಳಿ ಬಳಿಯಿರುವ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶಿಡ್ಲಘಟ್ಟ ವಿಧಾನ ಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ವಿ ರಾಜೀವ್ ಗೌಡರವರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಾಂಗ್ರೆಸ್ ಮುಖಂಡರಾದ ವಿ ರಾಜೀವ್ ಗೌಡರವರು ಎಬಿಡಿ ಗ್ರೂಪ್ ಟ್ರಸ್ಟ್ ವತಿಯಿಂದ ಅಂಗಡಿಗಳಿಗೆ ಉಚಿತ ಸುಂಕವನ್ನು ತಮ್ಮ ಟ್ರಸ್ಟ್ ವತಿಯಿಂದ ಭರಿಸಿದರು. ಕಾಂಗ್ರೆಸ್ ಮುಖಂಡರಾದ ವಿ ರಾಜೀವ್ ಗೌಡರವರ ಬೆಂಬಲಗಳಿಂದ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಉಚಿತ ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ವಿ ರಾಜೀವ್ ಗೌಡರವರು ರಾಮಲಿಂಗೇಶ್ವರ ಬೆಟ್ಟದಲ್ಲಿ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಬಹಳ ಸಂಭ್ರಮ ಸಡಗರದಿಂದ ವರ್ಷ ಪ್ರತಿತಿಯಂತೆ ನಡೆಯಿತು. ಅದರಲ್ಲಿ ಎಲ್ಲಾ ನಮ್ಮ ಭಕ್ತಾದಿಗಳು ವರ್ಷ ಪ್ರತಿತಿಯಂತೆ ಈ ರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರದಿಂದಲೂ ಸಹ ಈ ಕ್ಷೇತ್ರಕ್ಕೆ ಬಂದು ಈ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ಆ ಭಗವಂತನ ಆಶೀರ್ವಾದ ಪಡೆದುಕೊಂಡು ತಮ್ಮ ಕಷ್ಟಗಳನ್ನು ಆ ಭಗವಂತನಲ್ಲಿ ಮೊರೆಯಿಟ್ಟು ಮುಂದಿನ ವರ್ಷ ಬರುವ ಒಳಗಡೆ ಆ ಕಷ್ಟಗಳು ನೆರವೇರಿಸು, ಮುಂದಿನ ವರ್ಷ ಬಂದು ಏನು ಅರಿಕೆ ಕೊಡಬೇಕು ಅದನ್ನು ಕೊಡುತ್ತೇವೆ ಎಂದು ಆರಕೆ ಕಟ್ಟಿಕೊಂಡು ಹೋಗುತ್ತಾರೆ. ಆ ಭಗವಂತ ಅವರ ಎಲ್ಲರ ಅರಿಕೆಗಳನ್ನು ತೀರಿಸುತ್ತಿದ್ದಾನೆ. ಆ ಭಗವಂತ ಇಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟದ ಸಭಾ ಕ್ಷೇತ್ರದ ರೈತಾಪಿ ವರ್ಗ ಇರುವುದರಿಂದ ರೈತರಿಗೆ ಒಳ್ಳೆ ಮಳೆ ಒಳ್ಳೆ ಬೆಳೆಯಾಗಲಿ, ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳು ಕಲ್ಪಿಸಿಕೊಡಲು ಆ ಭಗವಂತ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್ ಸ್ವಾಮಿ, ದೇವಾಲಯದ ಕನ್ವೀನರ್ ಸುನಿತಾ, ರಾಜೀವ್ ಗೌಡರವರ ಅಭಿಮಾನಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಜರಿದ್ದರು. ವರದಿ ನವೀನ್ ಕುಮಾರ್ SL. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇವತ್ತು ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ಸಂಭ್ರಮ ಸಡಗರದಿಂದ ವರ್ಷ ಪ್ರತಿದಿನ ನಡೀತು. ಅದರಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ವರ್ಷ ಪ್ರತಿದಿಯಂತೆ ಇಲ್ಲಿ ಈ ರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ನಮ್ಮ ಶಿಡ್ಲಘಟ್ಟ ಮತಕ್ಷೇತ್ರವಲ್ಲದೆ ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ಹಾಗೂ ಸುಮಾರು ಬಾಗೇಪಲ್ಲಿ, ಗುಡಿಬಂಡೆ ಈ ಭಾಗದ ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಭಕ್ತಾದಿಗಳಿದ್ದಾರೆ. ಹಾಗೂ ಸುಮಾರು ಜನ ಎಲ್ಲ ಸಿಟಿಲಿರುವಂಥವರು ಕೂಡ ಇವತ್ತು ದಿನ ಇಲ್ಲಿ ಹಬ್ಬದ ವಾತಾವರಣ, ಈ ರಥೋತ್ಸವಕ್ಕೆ ಭಾಗಿಯಾಗಿ ಇಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಏನೇನೆಲ್ಲ ತಮ್ಮ ಕಷ್ಟಗಳಿರುತ್ತೆ ಆ ಭಗವಂತನ ಮೊರೆ ಇಟ್ಟು ಮುಂದಿನ ವರ್ಷ ಬರೋಸೊಗಡೆ ಎಲ್ಲ ನೆರವೇರಿಸಪ್ಪ, ಮುಂದಿನ ವರ್ಷ ಬಂದು ಏರಿಗೆ ಬಾಳೆಹಣ್ಣು ಮತ್ತು ಏನು ಪ್ರಸಾದ ನಾವು ಅರ್ಕೆ ಏನು ಕೊಡಬೇಕು ಅಂತಿದ್ದೀವಿ ಅರ್ಕೆ ಕೊಡ್ತೀವಿ ಅಂತ ಕೆಲವರು ಅರ್ಕೆ ಕಟ್ಕೊಂಡು ಹೋಗ್ತಾರೆ. ಆ ಭಗವಂತ ಅವರ ಅರ್ಕೆಗಳನ್ನ ತೀರಿಸ್ತಿದ್ದಾರೆ, ಅವರ ಕೋರಿಕೆಗಳನ್ನ ತೀರಿಸ್ತಿದ್ದಾರೆ. ಭಕ್ತಾದಿಗಳು ಬಂದು ಅವ್ರಿಗೆ ಅರ್ಕೆಗಳನ್ನ ತೀರಿಸ್ಕೊಂಡು ಹೋಗ್ತಿದ್ದಾರೆ. ಆ ಭಗವಂತ ಎಲ್ಲ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನು ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಇರೋದರಿಂದ ರೈತರಿಗೆ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ, ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗಾವಕಾಶಗಳು ಕಲ್ಪಿಸೋಂಗಾಗಲಿ. ಆ ಭಗವಂತ ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಇಲ್ಲಿ ನಮ್ಮಲ್ಲಿರುವಂಥ ಮುಖಂಡರುಗಳು ನಮ್ಮ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು. ಈಗೇನಾಗುತ್ತೆ, ನಮ್ಮಲ್ಲಿ IAS IPS ಟ್ರೈನಿಂಗು, ಒಂದು ಜನರಲ್ ಎಕ್ಸಾಮ್ ಟ್ರೈನಿಂಗ್ ಬೇಕು ಅಂತಂದ್ರೆ ಇಲ್ಲೆಲ್ಲ ಓದಿರೋಂಥ ವಿದ್ಯಾರ್ಥಿಗಳು ಯಾವಾಗಲೂ ನಾವು ಪೇಪರಲ್ಲಿ ನೋಡ್ತೀವಿ, ಫಸ್ಟ್ ರ್ಯಾಂಕ್ ಬಂದಿದೆ, ಸೆಕೆಂಡ್ ರ್ಯಾಂಕ್ ಬಂದಿದೆ, ಎಷ್ಟಪ್ಪ 625 ಮಾರ್ಕ್ಸ್ಗೆ 625 ಇರ್ತದೆ. ಅಂದರೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅವ್ರಿಗೇನಾಗಿದೆ, ಕೆಲವ್ರಿಗೆ ಮಾಹಿತಿ ಹೆಂಗೆ ಅಂದರೆ ಎಲ್ಲರೂ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದರೆ ತುಂಬ ತೊಂದರೆಗಳಾಗ್ತಾ ಇತ್ತು. ಇದನ್ನೆಲ್ಲ ಮನಗಂಡು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೇ ನಮ್ಮ ಟೌನಲ್ಲಿ ಕಾಂಗ್ರೆಸ್ ಭವನದ ಹತ್ರನೇ ಎಲ್ರಿಗೂ IAS ಇಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕೂಡ ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಓದಿರೋಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈಗಾಗಲೇ 10ನೇ ತಾರೀಕಿಂದ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದೀವಿ. ಯಾರೆಲ್ಲ ಬಡ ವಿದ್ಯಾರ್ಥಿಗಳಿರ್ಬೋದು, ಯಾರೇ ಓದಿರೋಂಥ ವಿದ್ಯಾರ್ಥಿಗಳಿರ್ಬೋದು, ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಈ ತಿಂಗಳು ಕೊನೆ ತನಕ ಅಪ್ಲಿಕೇಶನ್ಗೆ ಟೈಮ್ ಕೂಡ ಇಟ್ಟಿದ್ದೀವಿ. ಮತ್ತು ಅದನ್ನು ಕ್ಲಾಸಸ್ಸು ಫೆಬ್ರವರಿ 21ರಿಂದ ಅವತ್ತು ನಾನು ಹುಟ್ಟಿದ ದಿನ ಅವತ್ತಿಂದನೇ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಈಗ ತಮಗೆಲ್ಲ ಗೊತ್ತಿರೋಂತೆ IAS IPS ಟ್ರೈನಿಂಗ್ ತೊಗೋಬೇಕು ಅಂತಂದರೆ ಡೆಲ್ಲಿಗೆ ಹೋಗಬೇಕು, ಇಲ್ಲ ಯಾವುದು ಕೋಚಿಂಗ್ ಸೆಂಟರ್ಗಳಿದೆ. ಒಂದು ಕೋಚಿಂಗ್ ಸೆಂಟ್ರಲ್ಲಿ ಹೋಗಿವಿ, 6 ತಿಂಗಳ ಕಾಲ ವಿದ್ಯಾಭ್ಯಾಸ ತಗೋಬೇಕು ಅಲ್ಲಿ ಅಂತಂದರೆ ಮಿನಿಮಮ್ 1-1.5 ಲಕ್ಷ ಆಗುತ್ತೆ. ನಮ್ಮ ಸಂಸ್ಥೆಯಿಂದ ಎಲ್ಲ ನಮ್ಮ ಮುಖಂಡರುಗಳ ಮಾತು ಅವರೆಲ್ಲ ಕೊಟ್ಟ ಅಡ್ವೈಸ್ನಂತೆ ಯಾರ ಹತ್ರ 10 ರೂಪಾಯಿ ತಗೊಳ್ಳದೆ ಉಚಿತವಾಗಿ ನಮ್ಮ ಕಡೆಯಿಂದ ABD ಗ್ರೂಪ್ ಟ್ರಸ್ಟ್ ಅಂತ ಮಾಡಿದ್ದೀವಿ. ಆ ವತಿಯಿಂದ
ಓದುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 6 ತಿಂಗಳ ಕಾಲ ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಅದಕ್ಕೆ ಅರ್ಹ ವಿದ್ಯಾರ್ಥಿಗಳಿದ್ರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಆ ಒಂದು ಸದುಪಯೋಗನ ಪಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ, ನಾನು ಯಾವಾಗ ಹೋದ್ರೂ ಕೂಡ ದೇವಸ್ಥಾನದಲ್ಲಿ ಕೇಳ್ತಿದ್ದೆ, ಭಗವಂತ ಅವ್ರಿಗೆಲ್ಲ ಉದ್ಯೋಗ ಅವಕಾಶಗಳು ದೊರಕಂಗೆ ಮಾಡಲಿ ಅಂತ. ಇವತ್ತು ಏನೋ ಒಂದು ಅವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಓದಿ ಎಲ್ಲ ಟ್ರೈನಿಂಗ್ ತೊಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಂಗಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಎಲ್ರಿಗೂ ಈ ಭಗವಂತ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇಲ್ಲೇನೆಲ್ಲ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಕೈಗೊಂಡಿದ್ದಾರೆ. ಇನ್ನೂ ಒಂದಷ್ಟು ರಸ್ತೆಗಳು ಆಗಬೇಕಾಗಿದೆ. ನಾನು ಮೊನ್ನೆ ನಮ್ಮ ಇಲ್ಲಿ ಅಭಿವೃದ್ಧಿ ಕಮಿಟಿಗೆ ಹೇಳಿದೆ, ಇಲ್ಲಿ ರಸ್ತೆದು ತುಂಬ ಅನಾನುಕೂಲ ಇದೆ, ನನ್ನ ಕಡೆಯಿಂದ ಏನೆಲ್ಲ ಶಕ್ತಿ ಮೀರಿ ಮಾಡ್ಬೋದು ಅದನ್ನು ಮಾಡೋಣ ಅಂತ ಕೂಡ ಮೊನ್ನೆ ನಮ್ಮ ಇಲ್ಲಿ ಅಭಿವೃದ್ಧಿ ಕಮಿಟಿನಲ್ಲಿ ಹೇಳಿದ್ದೀನಿ. ಆದಷ್ಟು ಬೇಗನೆ ಅದನ್ನೊಂದು ಪೂಜೆ ಮಾಡಿ ಆ ರಸ್ತೆನ ಒಂದು ಮಾಡಲೇಬೇಕು ಅಂತ ಇಲ್ಲಿರುವಂಥ ನಮ್ಮ ಅಭಿವೃದ್ಧಿ ಕಮಿಟಿ ಮತ್ತು ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನದಂತೆ ಭಗವಂತ ಆಶೀರ್ವಾದ ಇದ್ದರೆ ಖಂಡಿತ ಮುಂದಿನ ಸಾರಿ ಜಾತ್ರೋತ್ಸವಗಳ ರಸ್ತೆ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾನು ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಮಣದಂದು ಎಲ್ಲ ಮನೆಯಲ್ಲಿ ಹೆಣ್ಣುಮಕ್ಕಳು ಎಳ್ಳು ಬೆಲ್ಲ ಬೀರಿ ಎಲ್ಲ ಬಂದಂಥ ಎಲ್ಲ ಮನೆಯಲ್ಲಿ ಬರುವಂಥವ್ರಿಗೆಲ್ಲ ಬಂದಂಥವ್ರಿಗೆ ಎಳ್ಳು ಬೆಲ್ಲ ಬೀರೋದು ಪದ್ಧತಿ. ಅದೇ ರೀತಿ ಎಲ್ಲ ಮನೆ ಮುಂದೆ ರಂಗೋಲಿ ಹಾಕೋದು, ಸಂಕ್ರಮಣನ ಹಬ್ಬ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅವ್ರಿಗೆಲ್ಲ ಇನ್ನೂ ಮತ್ತಷ್ಟು ಆ ಭಗವಂತ ಆಶೀರ್ವಾದ ಮಾಡಿ ಅವರೆಲ್ಲ ಏನು ಇಷ್ಟಾರ್ಥಗಳಿರ್ತದೆ ಸಿದ್ಧಸೋಂಗಾಗಲಿ. ತಾಲೂಕಿನಾದ್ಯಂತ ಇಡೀ ನಮ್ಮ ನಾಡಿನಾದ್ಯಂತ ಭಾಳ ಅದ್ಧೂರಿಯಾಗಿ ಆ ಕಾರ್ಯ ಮಕರ ಸಂಕ್ರಾಂತಿ ನಡೀಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ.